ನಮಸ್ಕಾರ ವೀಕ್ಷಕರೇ, ನನ್ನ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಒಂದು 5ರಿಂದ 6 ಕಂಪ್ನಿನ ಡಿಸ್ಕಸ್ ಮಾಡ್ತೀನಿ. ಸೊ ಈ ಕಂಪ್ನಿಲಿ ನಿಮಗೆ ಟೆಕ್ನಿಕಲ್ ಚಾರ್ಟ್ ಸಮೇತ ಅನಾಲಿಸಿಸ್ನ ತಿಳಿಸಿ, ಸ್ಟಾಕು ನಿಮ್ಗೆ ಯಾವುದು ಸಪೋರ್ಟ್ ರೇಂಜಲ್ಲಿದೆ, ಯಾವುದು ರೆಸಿಸ್ಟೆನ್ಸ್ ಲೈನಲ್ಲಿದೆ, ರೆಸಿಸ್ಟೆನ್ಸ್ ರೇಂಜಲ್ಲಿದೆ ಅಂತ ತಿಳಿಸಿ ನಾನು ಹೇಳ್ತೀನಿ. ಸೊ ಯಾವಾಗ ಸೆಲ್ ಮಾಡಬೇಕು, ಯಾವಾಗ ಬೈ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೆಲವು ಸ್ಟಾಕ್ಸ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ. ಸೊ ಮೊದಲನೇ ಸ್ಟಾಕ್ ನೀವು ನೋಡ್ಬೋದು, ಆಪಲ್ ಇಂಡಿಯಾ. ಓಕೆ, ಆಪಲ್ ಇಂಡಿಯಾ. ಸೊ ನಾನು ಇಲ್ಲಿ ಡೈಲಿ ಚಾರ್ಟ್ನ ತಗೊಂಡಿದ್ದೀನಿ. ಚಾರ್ಟ್ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಸಪೋರ್ಟ್, ನಾನೇನು ಇಲ್ಲಿ ಟ್ರೆಂಡ್ ಲೈನ್ ಹಾಕಿದ್ದೀನಿ ಅದೇ ಲೈನಲ್ಲಿ ಮೇಲಕ್ಕೆ ಹೋಗ್ತಾ ಇದೆ. ಓಕೆ, ಸ್ಟಾಕ್ ಈಗ ನಿಮ್ಗೆ ಒಂದು ಡೌನ್ ಟ್ರೆಂಡ್ ಅನ್ನ ತೋರಿಸಿದೆ ಅಲ್ವಾ. ಮೇಲ್ಗಡೆಯಿಂದ ಸರಿ ಸುಮಾರು ಒಂದು 10ರಿಂದ 12% ಬಿದ್ದಿರ್ಬೋದು ಅಷ್ಟೇ. ಸಾಮಾನ್ಯವಾಗಿ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ 20% ಕರೆಕ್ಷನ್ ಆಗೋವರೆಗೂ ವೆಯ್ಟ್ ಮಾಡ್ತಾರೆ. ಓಕೆ, ಸೊ ಅದು ಸ್ಟಾಕ್ ಕೊಡುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೋಡಿ, ಈಗ ಒಂದು ಪ್ರೈಮರಿ ಸಪೋರ್ಟ್ಗೆ ಬಂದು ನಿಂತಿದೆ. ಮೋಸ್ಟ್ಲಿ ನಾಳೆಯಿಂದ ಇಲ್ಲಿಂದ ರಿವೈವ್ ಆಗೋ ಚಾನ್ಸಸ್ ಜಾಸ್ತಿನೇ ಕಾಣ್ತಾ ಇದೆ. ಇದು ಒಂದು ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಈ ಸ್ಟಾಕ್ ಅಲ್ಲಿ ಯಾರಿಗಾದ್ರೂ ಇನ್ವೆಸ್ಟ್ ಮಾಡೋ ಆಸೆ ಇದ್ರೆ ಖಂಡಿತ ಇನ್ವೆಸ್ಟ್ ಮಾಡಬಹುದು. ಇದು ನಿಮ್ಗೆ ಧಡಾರ್ ಅಂತ ಒಂದೇ ಸತಿ ಒಳ್ಳೆ ಹೈ ರಿಟರ್ನ್ಸ್, ಹೈ ಗ್ರೋತ್, ಮಜ್ಡಾಕೆಲ್ಲ ಓಡುತ್ತಲ್ಲ ಆ ತರ ಕೊಡೋದಿಲ್ಲ. ಸ್ವಲ್ಪ ನಿಧಾನವಾಗಿ ಮತ್ತೆ ಮತ್ತೆ ಮೇಲೆ ಏರ್ಕೊಂಡು ತರ ಹೋಗುತ್ತೆ. ಓಕೆ, ಸೊ ನಿಮ್ಗೆ ಈ ತರ ಕರೆಕ್ಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಮುಂದಿನ ಸ್ಟಾಕ್ ಬಂದು ಸಿ ಜಿ ಪವರ್. ಏನು? ಸಿ ಜಿ ಪವರ್. ಓಕೆ, ನೀವು ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ನಾನು ಡೈಲಿ ಚಾರ್ಟ್ನ ತಗೊಂಡಿದ್ದೀನಿ. ವೀಕ್ಷಕರೇ, ಚಾರ್ಟ್ ಅಲ್ಲಿ ಸುಮಾರು ಟೈಪ್ ಇದೆ. ಒಂದು ಡೈಲಿ ಚಾರ್ಟ್, ಇನ್ನೊಂದು ಮಂತ್ಲಿ ಚಾರ್ಟ್, ಇನ್ನೊಂದು ವೀಕ್ಲಿ ಚಾರ್ಟ್, ಈ ತರ ಸುಮಾರು ಟೈಪ್ ಇದೆ. ಓಕೆ, ಜಾಸ್ತಿ ಉಪಯೋಗಿಸೋದು ಡೈಲಿ ಚಾರ್ಟ್, ಯಾಕಂದ್ರೆ ದೈನಂದಿನ ಚಾರ್ಟ್ ನಮಗೆ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ತೋರಿಸುತ್ತೆ. ಅದೇ ಲಾಂಗ್ ಟರ್ಮ್ಗೆ ಹೋದ್ರೆ ವೀಕ್ಲಿ ಚಾರ್ಟ್. ಸೊ ನಮಗೆ ಮ್ಯಾಕ್ಸಿಮಮ್ ಇವೆರಡನ್ನೇ ಉಪಯೋಗಿಸ್ಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಎನಫ್. ಓಕೆ, ಸ್ಟಾಕ್ ನೋಡಿ ನಿಮ್ಗೆ ಇಲ್ಲಿಂದ ಹಿಡಿದು ತುಂಬಾ ಒಳ್ಳೆ ಟ್ರೆಂಡ್ ಅನ್ನ ಕೊಟ್ಟಿದೆ ಸ್ಟಾಕ್ ಅಲ್ವಾ. ಸೊ ಈ ಲೈನ್ ಅಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿ ಟ್ರೆಂಡ್ ಅನ್ನ ಕೊಟ್ಟಿದೆ ಸ್ಟಾಕ್. ಹೌದು, ಮಧ್ಯ ನಿಮ್ಗೆ ತುಂಬಾ ಡಿಪ್ ಅನ್ನ ಕಾಣ್ತಾ ಇರುತ್ತೆ. ಯಾಕೆ ಅಂದ್ರೆ ಇದು ಒಂದು ಟ್ಯೂಬ್ ಇನ್ವೆಸ್ಟ್ಮೆಂಟ್ ಅನ್ನೋ ಕಂಪ್ನಿ ಏನಿದೆ ಅದ್ರದ್ದು ಒಂದು ಸಬ್ಸಿಡಿಯರಿ ಕಂಪ್ನಿ. ಸೊ ಇದು ಒಂದು 1,000 ರೂಪಾಯಿ ಕೆಳಗಡೆ ಇರೋ ಶೇರ್ ಆಗಿರೋದ್ರಿಂದ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಆಗಾಗ ಪ್ರಾಫಿಟ್ ಬಂದಾಗ ಸೇಲ್ ಮಾಡ್ತಾ ಇರ್ತಾರೆ. ಸ್ವಿಂಗ್ ಟ್ರೇಡರ್ಸ್ ಸ್ವಿಂಗ್ ಟ್ರೇಡರ್ಸ್ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ ಇಂಥ ಶೇರ್ಗಳಲ್ಲಿ. ಓಕೆ, ಸೊ ನೋಡಿ ನೀವು ನೋಡ್ಬೋದು, ಈಗ ವಾಲ್ಯೂಮ್ಸ್ ಬರ್ಲಿಕ್ಕೆ ಶುರುವಾಗಿದೆ. ಇಲ್ಲಿ ವಾಲ್ಯೂಮ್ಸ್ ಡ್ರೈ ಇತ್ತು, ಈಗ ವಾಲ್ಯೂಮ್ಸ್ ಮೋರ್ ಆಗಿದೆ. ಓಕೆ, ಯಾವಾಗ್ಲೂ ಒಂದು ತಿಳ್ಕೊಳ್ಳಿ, ವಾಲ್ಯೂಮ್ಸ್ ಡ್ರೈ ಇದ್ದಾಗ ನಮ್ಗೆ ಇನ್ವೆಸ್ಟ್ ಮಾಡೋ ಅವಕಾಶ ಸ್ಟಾಕ್ ಕೊಡುತ್ತೆ. ಸೊ ಓಕೆ, ಸ್ಟಾಕ್ ಈಗ ಹೋಗ್ತಾ ಹೋಗ್ತಾ ಆಲ್ ಟೈಮ್ ಹೈ ಹತ್ತತ್ರಕ್ಕೆ ಹೋಗಿದೆ. ಸೊ ಒಂದು ಡಿಪ್ ಅನ್ನ ಕೊಟ್ಟಿದೆ. ಈ ಲೆವೆಲ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡೋರು ಮುಂದಿನ ದಿನಗಳಲ್ಲಿ ಇದು 1000 ರೀಚ್ ಆದ್ರೂ ಅಚ್ಚರಿ ಇಲ್ಲ.
ಮುಂದಿನ ಶೇರ್ ಬಂದು ವೀನಸ್ ಪೈಪ್ಸ್. ಓಕೆ, ವೀನಸ್ ಪೈಪ್ಸ್. ಸೊ ಇಲ್ಲಿ ನಾನು ಡೈಲಿ ಚಾರ್ಟ್ನ ತಗೊಂಡಿದ್ದೀನಿ. ಡೈಲಿ ಚಾರ್ಟಲ್ಲಿ ನೀವು ನೋಡ್ಬೋದು ಸ್ಟಾಕ್ ಒಂದು ಆಲ್ ಟೈಮ್ ಹೈನ 2400 ಅಪ್ರಾಕ್ಸ್ಗೆ ಆಲ್ ಟೈಮ್ ಹೈ ಮಾಡಿತ್ತು ಸ್ಟಾಕ್. ಸೊ ಅದು ಬ್ರೇಕ್ ಡೌನ್ ಆಗಿದೆಯಾ ಅಂತ ನೋಡೋಣ. ನೋಡಿದ್ರೆ ಖಂಡಿತ ಒಂದು ಪ್ರಾಪರ್ ಬ್ರೇಕ್ ಡೌನ್ ಆಗಿದೆಯೋ ಇಲ್ವೋ ಅಂತ ನಾವು ನೋಡಬೇಕಾಗುತ್ತೆ. ಓಕೆ, ಬ್ರೇಕ್ ಡೌನ್ ಏನೋ ಆಗಿದೆ, ಬಟ್ ಪ್ರಾಪರ್ ಬ್ರೇಕ್ ಡೌನ್ ಆಗಿದೆಯಾ ಅಂತ ನೋಡೋಣ. ನೀವು ಸ್ವಲ್ಪ ಝೂಮ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ನಾವು. ಸೊ ವಾಲ್ಯೂಮ್ಸ್ ಈಗ ಬರಲಿಕ್ಕೆ ಶುರುವಾಗ್ತಾ ಇದೆ. ಓಕೆ, ಈ ತರ ವಾಲ್ಯೂಮ್ಸ್ ಬಂದ್ರಂತೂ ಸ್ಟಾಕು ನಿಮಗೆ ಕೈಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಸೊ ಒಂದು ಮೀಡಿಯಂ ವಾಲ್ಯೂಮ್ಸ್ ಬರ್ತಾ ಇದೆ. ಸೊ ಸ್ಟಾಕು ಒಂದು ಪ್ರಾಪರ್ ಬ್ರೇಕ್ಔಟ್ ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡಿ, ಇಲ್ಲಿ ಆಕ್ಚುಲಿ ರೆಸಿಸ್ಟೆನ್ಸ್ ಬುಕ್ ಆಯಿತು, ಇಲ್ಲಿಂದ ಮೇಲೆ ಕೆಳಗೆ ಬರ್ಬೇಕಾಗಿತ್ತು, ಬಟ್ ಬರಲಿಲ್ಲ. ಸ್ಟಾಕು ನೆಕ್ಸ್ಟ್ಗೆ ಮೂವ್ ಆಗ್ತಾ ಇದೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ಗೆ ಮೂವ್ ಆಗ್ತಾ ಇದೆ. ಸೊ ಇದು ಒಂದು ಪಾಸಿಟಿವ್ ನೋಟು. ಈ ಸ್ಟಾಕ್ನು ಕೂಡ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಪರಿಗಣಿಸ್ಬೋದು. ತುಂಬಾ ಒಳ್ಳೆ ಸ್ಟಾಕು, ಮ್ಯಾನೇಜ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ, ಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನೆಕ್ಸ್ಟ್ ಶೇರ್ ಬಂದು PGEL. ಓಕೆ, PGEL ಇಲ್ಲೂ ಒನ್ ಡೇ ಚಾರ್ಟ್ ತಗೊಂಡಿದ್ದೀನಿ. ನೀವು ನೋಡ್ಬೋದು ಟ್ರೆಂಡ್ ಲೈನ್ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅಂತ. ಓಕೆ, ಸೊ ನಾನು ಸುಮ್ಮನೆ ಸ್ಕೆಚ್ ಅಲ್ಲಿ ಹಾಕಿದೆ. ನೀವು ಪ್ರಾಪರ್ ಆಗಿ ಇಲ್ಲಿ ಟೂಲ್ನ ತಗೊಂಡು ಹಾಕಿದ್ರೆ, ಝೀರೋದ ಚಾರ್ಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಆ್ಯಪ್ ತಗೊಂಡು ಮಾಡಿದ್ರು ಇವರು ಟ್ರೇಡಿಂಗ್ TI ಮ್ಯಾಪ್ಸ್ ಅಂತ ಬರುತ್ತೆ, ಅದನ್ನ ತಗೊಂಡು ಮಾಡಿರ್ತಾರೆ. ಸೊ ನನಗೆ ಕನ್ವೀನಿಯಂಟ್ ಆಗಿರೋದು ಝೀರೋದಾದ ಒಂದು ಆ್ಯಪ್ ಸ್ಟೈಲ್, ಅದನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಒಂದು ಸಾಮಾನ್ಯವಾಗಿ ನಾನೊಂದು ಟ್ರೆಂಡ್ ಲೈನ್ ಹಾಕಿದೆ. ಇಲ್ಲಿ ಸಪೋರ್ಟ್, ಇಲ್ಲೊಂದು ಸಪೋರ್ಟ್, ಇಲ್ಲೊಂದು ಸಪೋರ್ಟ್, ಇಲ್ಲೊಂದು ಸಪೋರ್ಟ್, 1 2 3 ಸಪೋರ್ಟ್ ತಗೊಂತು ಸ್ಟಾಕ್. ಸೊ ಮೇಲ್ಗಡೆಯಿಂದ ಇಲ್ಲಿಗೆ ಬರ್ಬೇಕಿತ್ತು 4ನೇ ಸಪೋರ್ಟ್ಗೆ, ಬಟ್ ಆಗ್ಲಿಲ್ಲ ಅಲ್ವಾ. ಸ್ಟಾಕು ಇಲ್ಲಿಂದಾನೇ ಒಂದು ರಿವರ್ಸಲ್ ನ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದ್ರೆ ಇದಕ್ಕೆ ಒಂದು ಒಳ್ಳೆ ನ್ಯೂಸ್ ಕೂಡ ಬಂದಿದೆ. ಏನು ಅಂತ ನೋಡೋಣ. ನೋಡಿ, PGEL ಸ್ಟಾಕ್ ಬಗ್ಗೆ ಇವತ್ತು ಒಂದು ಅಪ್ಡೇಟ್ ಆಗಿರೋ ಒಂದು ನ್ಯೂಸ್. ಓಕೆ, ಸೊ ಮೊದಲನೇದು PG ಎಲೆಕ್ಟ್ರೋಪ್ಲಾಸ್ಟ್ ರೂಮ್ AC. ಏನ್ ಹೇಳಿ, ರೂಮ್ AC ಔಟ್ಲುಕ್ ರಿಮೈನ್ ಸ್ಟ್ರಾಂಗ್ ಅಂತ ಯಾರು ಹೇಳಿದ್ದಾರೆ? ನಿರ್ಮಲ್ ಭಾಂಗ್ ಅನ್ನೋರು ಬ್ರೋಕರೇಜ್, ಇವರು ಒಂದು ಸೀನಿಯರ್ ಬ್ರೋಕರ್. ಅವರು ಇವ್ರದ್ದು ಒಂದು ಬ್ರೋಕರೇಜ್ ಫರ್ಮ್ ಇದೆ. ಸೊ ಇವರು ಒಂದು ರಿಸರ್ಚ್ ಮಾಡಿ ಅನಲಿಸ್ಟ್ಗಳು ಹೇಳಿದ್ದಾರೆ ಏನು, ಸೊ AC ರೂಮ್ಸ್ದು ಏನಿದೆ ಆರ್ಡರ್, ಅದು ತುಂಬಾ ರೋಬಸ್ಟ್ ಆಗಿ ಕಾಣ್ತಾ ಇದೆ PGELಗೆ. ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ ರಿಪೋರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ, ಸಾರಿ, ರಿಪೋರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಇದು ಕಾಮೆಂಟ್ರಿ. ಇಟ್ಸ್ ಕಾಮೆಂಟ್ರಿ ವಾಸ್ ಬುಲ್ಲಿಶ್ ಆನ್ ದ ಕನ್ಸ್ಯೂಮರ್ ಡ್ಯೂರಬಲ್ ಸ್ಪೇಸ್. ನಿರ್ಮಲ್ ಬಂಗ್ ಅನ್ನೋ ಮ್ಯಾನೇಜ್ಮೆಂಟ್ ಅವರು PG ಎಲೆಕ್ಟ್ರೋಪ್ಲಾಸ್ಟ್ ಜೊತೆ ಒಂದು ಕಾನ್ಫರೆನ್ಸ್ ಕಾಲ್ ನ ಹಾಕಿದ್ರು. ಆ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಬುಲ್ಲಿಶ್ ಕಾಮೆಂಟ್ರಿಯನ್ನ ಕೇಳಲ್ಪಡುತ್ತೆ. ಓಕೆ, ಸೊ ಬುಲ್ಲಿಶ್ ಕಾಮೆಂಟ್ರಿ ಅಂದ್ರೆ ಒಂದು ಗುಡ್ ನ್ಯೂಸ್ ಈ ಕಂಪ್ನಿಗೆ. ಸೊ ಅಲ್ಲಿ ನೀವು ನೋಡ್ಬೋದು, ಗ್ರೋತ್ ರೇಟ್ ಫಾರ್ AC ಇಂಡಸ್ಟ್ರಿ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಅಪ್ರಾಕ್ಸಿಮೇಟ್ 20% ವ್ಯಾಲ್ಯೂ ರೈಸ್ ಇನ್ ದ ಮೀಡಿಯಂ ಟು ಲಾಂಗ್ ಟರ್ಮ್. ಮೀಡಿಯಂ ಟು ಲಾಂಗ್ ಟರ್ಮ್ ಅಲ್ಲಿ 20% ಅಲ್ಲಿ ರೂಮ್ AC ಇಂಡಸ್ಟ್ರಿ ಏನಿದೆ ಅದು ಗ್ರೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ನೋಡಿ, ಮತ್ತೆ ಇನ್ವೆಂಟ್ರಿನೂ ತುಂಬಾ ಕಮ್ಮಿ ಇದೆ ಕಂಪ್ನಿಲಿ, ಇದೊಂದು ಪಾಸಿಟಿವ್ ನ್ಯೂಸ್, ಇದೊಂದು ಪ್ಲಸ್ ನ್ಯೂಸ್. ಇಂಪ್ರೂವ್ಡ್ ವಾಟರ್ ಸಪ್ಲೈ, ಸೆಮಿ ಅರ್ಬನ್ ಏರಿಯಾಸ್ ಅಲ್ಲಿ ಇಂಪ್ರೂವ್ಡ್ ವಾಟರ್ ಸಪ್ಲೈ ಇಂಪ್ರೂವ್ ಆಗಿರೋದ್ರಿಂದ ಸೆಮಿ ಆಟೋಮೆಟಿಕ್ ಮೆಷಿನ್ ಸೆಗ್ಮೆಂಟ್ಸ್ ಅಲ್ಲೂ ಒಂದು ಒಳ್ಳೆ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ನೋಡ್ತಾ ಇದೀವಿ ಅಂತ ಇವರು ಹೇಳಿದ್ದಾರೆ ಅಲ್ವಾ. ಓಕೆ, ಮತ್ತೆ ಇನ್ನೊಂದು ಒಳ್ಳೆ ಸುದ್ದಿ ಏನು ಅಂದ್ರೆ, ಗೂಗಲ್ ಅವ್ರದ್ದು ODM ಲೈಸೆನ್ಸ್ PG ಎಲೆಕ್ಟ್ರೋಪ್ಲಾಸ್ಟ್ಗೆ ಸಿಕ್ಕಿದೆ.
ಸೊ ಇದು ಯಾವಾಗ ರೆಡಿ ಆಗುತ್ತೆ? H2FY25 ಫೈನಾನ್ಷಿಯಲ್ ಇಯರ್ 25 ಅಲ್ಲಿ H2 ಅಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ಮತ್ತೆ ಇನ್ನೊಂದು ಗಮನಿಸ್ಬೋದು, 100 ಇಂಚ್ ಟಿವಿ ಸೆಕ್ಟರ್ ಡಿಸ್ಪ್ಲೇಸ್ ಅಲ್ಲಿ PG ಎಲೆಕ್ಟ್ರೋಪ್ಲಾಸ್ಟ್ ಇಸ್ ದ ಓನ್ಲಿ ಪ್ಲೇಯರ್ ಇನ್ ದ ಮ್ಯಾನುಫ್ಯಾಕ್ಚರ್. ಸೊ ಅವರು ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರರ್ ಅಲ್ಲಿ 100 ಇಂಚ್ ಟಿವಿ ಸೆಕ್ಟರ್ ಅಲ್ಲಿ ಇವರೇ ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ಇದು PG ಎಲೆಕ್ಟ್ರೋಪ್ಲಾಸ್ಟ್ ಬಗ್ಗೆ ಬಂದಿರೋ ಒಂದು ಇವತ್ತಿನ ನ್ಯೂಸ್. ನೋಡೋಣ ನಾಳೆ ಮಾರ್ಕೆಟ್ ಇದಕ್ಕೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ನೋಡಿ, ನಾನೀಗ JG ಕೆಮಿಕಲ್ ಅನ್ನೋ ಸ್ಟಾಕ್ನ ನಿಮಗೆ ತಗೊಂಡಿದ್ದೀನಲ್ವಾ. ಸೊ ಇಲ್ಲಿ ಒನ್ ಡೇ ಚಾರ್ಟ್ ನಾನು ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ಟ್ರೆಂಡ್ ಲೈನ್ ನಿಮ್ಗೆ ಹಾಕಿದ್ದೀನಿ. ಸೊ ಫಸ್ಟ್ ಟೈಮ್ ಈ ತರ ಟ್ರೆಂಡ್ ನ ಪರ್ಫಾರ್ಮ್ ಮಾಡಿದೆ, ಸೆಕೆಂಡ್ ಟೈಮ್ ಸೇಮ್ ಟ್ರೆಂಡ್ ಪರ್ಫಾರ್ಮ್ ಮಾಡಿದೆ, ಥರ್ಡ್ ಟೈಮ್ ಸೇಮ್ ರಿಪೀಟ್ ಆಗಿದೆ. ಸೊ ಫೋರ್ತ್ ಟೈಮ್ಗೆ ಇಲ್ಲಿಗೆ ಬರಬೇಕಾಗಿತ್ತು. ಇಲ್ಲಿಗೆ ಬರೋಕ್ಕಿಲ್ದಲೆ ಮುಂಚೆ ಏನಾದ್ರು ಇಲ್ಲಿ ನಾಳೆ ಬ್ರೇಕ್ಔಟ್ ಆಗಿದ್ರೆ ನೆಕ್ಸ್ಟ್ ನಿಮ್ಗೆ ಸೈಡ್ ವೇಸ್ ಇಲ್ಲಿ ಪರ್ಫಾರ್ಮ್ ಆಗಿ ಇಲ್ಲಿಂದ ಒಂದು ಬ್ರೇಕ್ ಡೌನ್ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಜಿಂಕ್ ಆಕ್ಸೈಡ್ ಮ್ಯಾನುಫ್ಯಾಕ್ಚರರ್ 80 ವೆರೈಟೀಸ್ ಮಾಡೋದ್ರಿಂದ ಇವ್ರದ್ದು ಪ್ರಾಫಿಟ್ಸ್ ಚೆನ್ನಾಗಿದೆ. ಕಂಪ್ನಿ ಮ್ಯಾನೇಜ್ಮೆಂಟ್ ಈಸ್ ಗುಡ್. ಇದು ಒಂದು ಪೆನ್ನಿ ಸ್ಟಾಕ್ ಆಗಿರೋದು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನೀವು ಪರಿಗಣಿಸಬಹುದು. ಓಕೆ. ಸೊ ಮಾರ್ಕೆಟ್ ಕ್ಯಾಪ್ ತುಂಬಾ ಕಮ್ಮಿ ಇದೆ. ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಬೇಕು ಅಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗುತ್ತೆ, ಸ್ಟಾಕ್ಸ್ಗೆ ಒಂದು ಹೈ ರಿಟರ್ನ್ಸ್ ಕೂಡ ಬರುತ್ತೆ. ಇನ್ವೆಸ್ಟ್ ಮಾಡೋರು ಇದರಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಬಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್, ನಿಮ್ಮ ಪರ್ಸನಲ್ ಅನಾಲಿಸಿಸ್ ಇರಲಿ. ಇದು ನನ್ನ ಭಾವನೆಗೆ ಅನಿಸಿದ್ದು, ನನಗೆ ಬಿಟ್ಟಿದ್ದು. ಬಟ್ ನಾನು ಹೇಳೋದು ಏನು ಅಂದರೆ, ನಾನು ನಿಮಗೆ ಖಂಡಿತ ಹೇಳ್ತೀನಿ, ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ, ಇಂತಿಂಥ ಸ್ಟಾಕ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬಹುದು ಅಂತ. ಬಟ್ ಕೊನೆಗೆ ನಿಮ್ಮ ದುಡ್ಡು, ನಿಮ್ಮ ಪ್ರಾಫಿಟ್, ನಿಮ್ಮ ಲಾಸ್. ಓಕೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್. ನಮಸ್ಕಾರ. ಬೈ ಬಾಯ್.